ಇದು ಮಲೆನಾಡು. ಇಲ್ಲಿನ ಹಚ್ಚ ಹಸಿರಿನ ಗಿರಿ ಪರ್ವತಗಳು ಸೂರ್ಯನ ರಶ್ಮಿಯನ್ನ ಧರೆಗೆ ಸ್ಪರ್ಶಿಸಲು ಬಿಡದಷ್ಟು ದಟ್ಟವಾದ ಕಾಡುಗಳು, ಸ್ವಚ್ಛ ಝರಿ ಜಲಪಾತಗಳು, ಲಕ್ಷಾಂತರ ಕಾನನ ಜೀವಿಗಳ, ಸಾವಿರಾರು ಜೀವ ವೈವಿಧ್ಯಗಳ, ಹತ್ತಾರು ಕಲೆಗಳ, ಆಚಾರ ವಿಚಾರಗಳ ಆಶ್ರಯ ತಾಣ. ಸಂಸ್ಕೃತಿ ಸಂಸ್ಕಾರಗಳ ತವರಾದ ಈ ಮಾತೃ ಸದೃಶ ಭೂಮಿಯಲ್ಲಿ ಇವತ್ತಿಗೂ ಜಗತ್ತಿಗೆ ಪರಿಚಯವಾಗಬೇಕಿರುವ ಅದೆಷ್ಟೋ ಆಚರಣೆ, ಕಲೆಗಳು ಅಡಕವಾಗಿದೆ. ಅಂತಹ ಅಭೂತಪೂರ್ವ ಕಲೆಯಲ್ಲಿ ಒಂದು ಶಿರಸಿಯ ಗಂಡು ಮೆಟ್ಟಿದ ಕಲೆ ಜನಪದ ಶೈಲಿಯ ಬೇಡರ ವೇಷ. ಇಡೀ ದೇಶ ಹೋಳಿ ಹಬ್ಬವನ್ನ ಬಣ್ಣಗಳಿಂದ ಮಿಂದು ಆಚರಿಸಿದ್ರೆ, ಮಲೆನಾಡಿನ ಕಿರೀಟ ಶಿರಸಿಯಲ್ಲಿ ಒಂದು ವಾರದ ಹಿಂದಿನಿಂದಲೇ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತದೆ. ಜನರೆಲ್ಲ ಚಂದ್ರನ ಆಗಮನಕ್ಕಾಗಿ ಕಾಯುತ್ತಿರುತ್ತಾರೆ. ಕತ್ತಲಾಗುತ್ತಿದ್ದಂತೆ ಬೇರೆಯೇ ಪ್ರಪಂಚವೇ ತೆರೆದುಕೊಳ್ಳುತ್ತದೆ. ಬೇಡರ ವೇಷಧಾರಿಯ ನರ್ತನ ನಗರವನ್ನ ರಂಗುಗೊಳಿಸುತ್ತದೆ. ಈ ನೃತ್ಯದ ಮೂಲಕ ಐತಿಹಾಸಿಕ, ಸಾಂಸ್ಕೃತಿಕ, ಜಾನಪದ ಸೊಬಗಿನ ವೈಶಿಷ್ಟ್ಯ ವೇದಿಕೆ ಅನಾವರಣಗೊಳ್ಳುತ್ತದೆ. ತೀಕ್ಷ್ಣವಾದ ಕಣ್ಣು, ಉಗ್ರವಾದ ಮುಖ, ಮೂಗಿನ ಮೇಲೆ ಹತ್ತಿ ಉಂಡೆ, ಕುತ್ತಿಗೆಗೆ ಕಾಂಚನಮಾಲೆ, ದಪ್ಪದಾದ ಕಡುಗಪ್ಪಿನ ಮೀಸೆ, ಕೈಯಲ್ಲಿ ಕತ್ತಿ ಮತ್ತು ಗುರಾಣಿ, ಬೆನ್ನಿಗೆ ಸುಂದರವಾದ ನವಿಲುಗರಿಗಳ ಹಾಸು, ಕೆಂಪು ಮತ್ತು ಬಿಳಿ ಬಣ್ಣದ ಆಕರ್ಷಕ ಉಡುಪು, ಸೊಂಟಕ್ಕೆ ಪಟ್ಟಿ, ಕಾಲಿಗೆ ಗೆಜ್ಜೆ, ಯಾರನ್ನೋ ಸಿಟ್ಟಿನಲ್ಲಿ ಅಟ್ಟಾಡಿಸಿಕೊಂಡು ಹೋಗುತ್ತಿರುವ ಬೇಡನನ್ನ ಪ್ರತಿನಿಧಿಸುವ ಹೆಜ್ಜೆಗಳು, ಕೋಪದಲ್ಲಿ ಜೋರಾಗಿ ಆರ್ಭಟಿಸುತ್ತಾ ಖಡ್ಗವನ್ನ ಬೀಸುತ್ತಾ ಜನರೆಡೆಗೆ ಆತ ಮುನ್ನುಗ್ಗುತ್ತಾ ಮಾಡುವ ನೃತ್ಯ ಯಾರ ಎದೆಯನ್ನಾದರೂ ಒಮ್ಮೆಲೆಗೆ ನಡುಗಿಸುವುದಂತೂ ಸತ್ಯ. ಸುಮಾರು 15ರಿಂದ 20 ಕೆಜಿ ತೂಕದ ವೇಷವನ್ನ ತೊಟ್ಟು ರಸ್ತೆಯುದ್ದಕ್ಕೂ ನೃತ್ಯ ಮಾಡುವ ಈ ಬೇಡನನ್ನ ನಿಯಂತ್ರಿಸಲು ಆತನಿಗೆ ಹಗ್ಗವನ್ನು ಕಟ್ಟಿ ಅವನ ಹಿಂದೆಯೇ ತಾವು ಕುಣಿಯುತ್ತಾ ಬರುವ ಬಂಟರು ಒಂದೆಡೆಯಾದರೆ, ಬಾಯಿಯಲ್ಲಿ ಶಿಳ್ಳೆ ಹೊಡೆಯುತ್ತಾ ಜೋರಾಗಿ ಹರಗಿ ಬಡಿಯುತ್ತಾ ಅವನೊಟ್ಟಿಗೆ ಕುಣಿದು ಕುಪ್ಪಳಿಸುವ ಜನಸಮೂಹ ಇನ್ನೊಂದೆಡೆ. ವೇಷಧಾರಿ ಕತ್ತಿಯನ್ನ ತನ್ನ ಬಲಿಷ್ಠ ಬಾಹುಗಳಿಂದ ಬೀಸುತ್ತಾ ಮುನ್ನುಗ್ಗಿ ಬರ್ತಿದ್ರೆ, ಅದೇ ಹುಮ್ಮಸ್ಸಿನಲ್ಲಿ ಆತನಿಗೆ ಕೋಪ ಬರುವಂತೆ ಕೆಣಕಿ ಆತನನ್ನ ತನ್ನೆಡೆಗೆ ಬರುವಂತೆ ಮಾಡಲು ಯುವಕರು ತುದಿಗಾಲಿನಲ್ಲಿ ಕಾಯುತ್ತಿರುತ್ತಾರೆ. ಆತನ ಕತ್ತಿ ಹೊಡೆತವನ್ನ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಏಟು ತಿಂದವರೂ ಇದ್ದಾರೆ. ಗುಂಪಿನಲ್ಲಿ ಕಾಲೆಡವಿ ನೆಲಕ್ಕುರುಳಿದವರೂ ಇದ್ದಾರೆ. ಇವರನ್ನ ನಿಯಂತ್ರಿಸಲು ಒಂದು ಮಾನವ ಸರಪಳಿಯನ್ನೇ ನಿರ್ಮಿಸಿ ಅದರ ನಡುವೆ ಆ ಅಜಾನುಬಾಹು ತನ್ನ ಕಲೆಯನ್ನ ಪ್ರದರ್ಶಿಸುವುದು ನೋಡುವುದೇ ಒಂದು ಸಂಭ್ರಮ. ದಕ್ಷಿಣ ಭಾರತದ ಸುಪ್ರಸಿದ್ಧ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಸರ್ವರಿಗೂ ಚಿರಪರಿಚಿತ. ಲಕ್ಷಾಂತರ ಭಕ್ತ ಸಮೂಹ ಹೊಂದಿರುವ ಈ ಜಾತ್ರೆ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಬೇಡರ ವೇಷ ಕೂಡ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 1 ವರ್ಷ ಜಾತ್ರೆ ನಡೆದರೆ ಮಾರನೇ ವರ್ಷ ಬೇಡರ ವೇಷ. ಹೀಗೆ ಸರತಿಯಲ್ಲಿ ಶಿರಸಿ ನಗರ 2 ಅದ್ಭುತಗಳಿಗೆ ಅದೆಷ್ಟೋ ದಶಕಗಳಿಂದ ಸಾಕ್ಷಿಯಾಗುತ್ತಿದೆ. ಭಾರತದಲ್ಲಿ ಮತ್ತೆಲ್ಲೂ ಕಾಣಸಿಗದ ಈ ಅದ್ಭುತ ಮತ್ತು ಅಪರೂಪದ ಕಲೆ ಇಂದು ನಿನ್ನೆಯದಲ್ಲ. ಇದರ ಹಿಂದೆ ಸುಮಾರು 300 ವರ್ಷಗಳ ಇತಿಹಾಸವೇ ಇದೆ. ಇದರ ಕುರಿತಾದ ಸಾಕಷ್ಟು ಜಾನಪದ ಕಥೆಗಳು ಇಲ್ಲಿನ ಜನರಲ್ಲಿ ಹಾಸುಹೊಕ್ಕಾಗಿದೆ. ಸೋದಿ ಅರಸರ ಕಾಲದಲ್ಲಿ ಶಿರಸಿಯ ನಗರಗಳಲ್ಲಿ ಹೆಚ್ಚಿದ್ದ ಮುಸಲ್ಮಾನರ ಉಪಟಳವನ್ನ ನಿಯಂತ್ರಿಸಲು ರಾಜರು ನೇಮಿಸಿದ ಮಲ್ಲೇಶಿ ಎನ್ನುವ ಬೇಡರ ಜನಾಂಗದ ಹುಡುಗನ ಪ್ರತೀಕ ಇದು ಎಂದು ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಈತ ಬಡವರಿಗೆ ಸಹಾಯ ಮಾಡಲು ದುಷ್ಟರಿಂದ ಹಣ ದೋಚುತ್ತಿದ್ದ ರಾಬಿನ್ ಹುಡ್ ತರದ ವ್ಯಕ್ತಿ ಎಂದು ಕೆಲವರು ಹೇಳ್ತಾರೆ. ಅವುಗಳಲ್ಲಿ ಒಂದನ್ನ ಸ್ಥಳೀಯರ ಬಾಯಲ್ಲಿ ನೀವೇ ಕೇಳಿ. ದರೋಡೆಕೋರ ಇರ್ತಾನೆ ಅವನು. ಹೇಗಂದ್ರೆ ಈ ತುಂಬಾ ದುಡ್ಡಿರೋರ ಹತ್ರ ಮತ್ತು ರಾಜ್ಯದ ಖಜಾನೆಗಳನ್ನು ಡ್ಯೂಟಿ ಮಾಡೋದು, ಅದನ್ನ ತಂದು ಬಡವರಿಗೆ ಹಂಚೋದು, ಹೀಗೆಲ್ಲ ಮಾಡದಿರೋಂಥ ಒಬ್ಬ ದರೋಡೆಕೋರ ಇರ್ತಾನೆ. ಅದು ಈ ಶ್ರೀಮಂತರಿಗೂ ತಲೆನೋವಾಗಿರ್ತದೆ ಮತ್ತು ರಾಜನಿಗೂ ತಲೆನೋವೇ ಆಗಿರುತ್ತೆ. ಇವನನ್ನು ಹಿಡಿಯುವ ಅಂದರೆ ಯಾರು ಅವನು ಸುಳಿವು ಕೊಡ್ತಿರೋದಿಲ್ಲ. ಏನಾಗ್ತದೆ, ಯಾಕಂದ್ರೆ ಅವ್ನು ಕದ್ಕೊಂಡ್ಬಂದಿದ್ರಲ್ಲಿ ಅರ್ಧ ಮುಕ್ಕಾಲು ಭಾಗ ಅದನ್ನು ಬಡವರಿಗೆ ಹಂಚ್ತಾ ಇರ್ತಾನವ. ಹೀಗಾಗಿ ಅವನಿಗೆ ಯಾರು ಹಿಡಿದು ಕೊಡ್ತಿರಲ್ಲ. ಪ್ರತಿದಿನ ಒಬ್ಬ ವೇಷೆಯನ್ನು ಕರ್ಸ್ಕೊಂತ ಹೇಳ್ತಾನೆ ಅವನ ಗುಹೆ ಒಳಗಡೆ. ಅದನ್ನು ಯಾರೋ ಅರಸರಿಗೆ ತಿಳಿಸ್ಕೊಡ್ತಾರೆ. ಅವಳೇ ಅವನಿಗೆ ಊಟ ಹೋಗುದು ಡೈಲಿ. ಸೊ ಅವಳ ಕೈಲಿ ಅವನನ್ನು ಟ್ರ್ಯಾಪ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಮಂಪರ್ ಬರುವಂಥ ಒಂದು ಔಷಧಿನ ಹಾಕಿ ಊಟ ಕೊಡ್ತಾಳೆ. ಆ ಊಟ ಮಾಡಿದ
ತಕ್ಷಣನೇ ಏನಾಗ್ತದೆ, ಇವನಿಗೆ ಕಣ್ಣೆಲ್ಲ ಮಂಜಾಗ್ತದೆ, ಸ್ವಲ್ಪ ಅಬ್ನಾರ್ಮಲ್ ಆಗ್ತಾನೆ. ಸೊ ಇಂಥ ಟೈಮಲ್ಲಿ ಸೈನಿಕರು ಬಂದು ಅವನನ್ನು ಕಟ್ ಹಾಕ್ತಾರೆ. ಕಟ್ ಹಾಕಿ ಅವನ ಕಣ್ಣಿಗೆ ಖಾರಪುಡಿ ಹಾಕುವಂಥದ್ದು, ಚುಚ್ಚುವಂಥದ್ದು ಕೆಲಸ ಮಾಡ್ತಾರೆ. ಸೊ ಆಗ ಅವನಿಗೆ ಗೊತ್ತಾಗ್ಬಿಡ್ತದೆ ಇದು ತನ್ನ ಏನು ತಾಯಿರುವಿಕೆ ಏನು ಉಂಟು ಇದನ್ನು ಹೇಳಿಕೊಟ್ಟಿದ್ದು ಆ ವೇಶ್ಯನೇ ಅಂತ. ಅದನ್ನು ನಾವಿಲ್ಲಿ ಆಡು ಭಾಷೆಯಲ್ಲಿ ಬೋಳಿ ಅಂತ ಕರಿತೀವಿ ನಾವು. ಸೊ ಬೋಳಿನೇ ಅವನಿಗೆ ಹಿಡ್ಕೊಡ್ತು ಅಂತ ಅವನಿಗೆ ಗೊತ್ತಾಗ್ತದೆ. ಅವಳಿಗೆ ಕಡಿಬೇಕು ಅಂದ್ಕೊಂಡು ಅವನು ವೀರಾವೇಶದಿಂದ ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ತನ್ನ ಕೈಯ ಅಲ್ಲೇ ಕತ್ತಿರ್ತದ ನಂತರ ಅವಳು ತಪ್ಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತಾಳೆ, ಅಯ್ಯೋ ನನ್ನನ್ನು ಕಾಪಾಡಿ, ಅಯ್ಯೋ ನನ್ನನ್ನು ಕಾಪಾಡಿ ಅಂತ. ಆದರೆ ಅವಾಗ ಅವನಿಗೆ ಏನು ಮಾಡಿರ್ತಾರೆ, 4-5 ಜನ ಈ ಸೈನಿಕರಿದ್ದಾರೆ, ಅವನಿಗೆ ಹಗ್ಗದನ್ನ ಕಟ್ಟಿ ಎಳಿತಾ ಇರ್ತಾರೆ. ಅವನಿಗೆ ಮುಂದೋಗ್ಲಿಕ್ಕೆ ಕೊಡೋದಿಲ್ಲ. ಅವಳನ್ನು ಕಡಿಬೇಕಂತ ಹೋಗ್ತಾ ಇರ್ತಾರೆ. ಕಡೆಗೆ ಏನು ಮಾಡ್ತಾರೆ, ಅವನಿಗೆ ತುಂಬ ಹೊಡೆದು ಇಡೀ ಊರು ಮೆರವಣಿಗೆ ಮಾಡ್ತಾರೆ. ಅವನಿಗೆ ಹಲಿಗೆ ಹೊಡ್ಕೊಂತ ಇಡೀ ಊರು ಅವನಿಗೆ ಮೆರವಣಿಗೆ ಮಾಡ್ತಾರೆ. ಯಾಕಂದ್ರೆ ಅವನಿಗೆ ಹಿಡಿದಿದ್ದೀವಿ ನಾವು ಅಂತ ಅರಸರು ತಿಳಿಸ್ಬೇಕಲ್ಲ ಇಡೀ ಊರವರಿಗೆ. ಸೊ ಇದು ಮಾಡ್ಬೇಕಾದ್ರೆ ಇದು ಒಂದು ಆಕ್ಚುಲಿ ಪ್ರತೀತಿ. ಅದು ಝೇಂಕರಿಸುತ್ತಾ ರೌದ್ರ ರೂಪದಲ್ಲಿ ನಗರವಿಡೀ ಸಂಚರಿಸಿ ಗಲ್ಲಿ ಗಲ್ಲಿಯಲ್ಲಿ ನೃತ್ಯ ಮಾಡಲು ಪೂರ್ವ ತಯಾರಿ ಬೇಕು. ತಿಂಗಳುಗಳ ಮೊದಲೇ ಇದರ ತಯಾರಿ ಶುರುವಾಗುತ್ತದೆ. ಹೋಳಿ ಹುಣ್ಣಿಮೆಯ ಹಿಂದಿನ 3 ದಿನಗಳಲ್ಲಿ 1 ದಿನವನ್ನ ಆಯ್ದುಕೊಂಡು ತಮ್ಮ ತಮ್ಮ ಏರಿಯಾಗಳಿಂದ ದೇವರಿಗೆ ನೆನೆಸಿ ಪೂಜೆ ಮಾಡಿ ವೇಷವನ್ನ ಕಟ್ಟುತ್ತಾರೆ. ನೃತ್ಯ ಮಾಡುತ್ತಲೇ ರಸ್ತೆಯುದ್ದಕ್ಕೂ ಸಾಗುತ್ತಾರೆ. ಶಿರಸಿಯ ಬಸ್ ಸ್ಟ್ಯಾಂಡ್, ದೇವಿಕೆರೆ ಮುಂತಾದ ಜಾಗಗಳನ್ನು ತಲುಪಿ ಅಲ್ಲಿ ನೆರೆದಿದ್ದ ಸಾವಿರಾರು ಜನರನ್ನ ರಂಜಿಸುತ್ತಾರೆ. ನಾನು ಈ ಬೇಡ್ರ ವೇಷ ಅನ್ನತಕ್ಕದ್ದು 2 ವರ್ಷಕ್ಕೊಂದ್ಸತಿ ಬರ್ತದೆ ಸಿರ್ಸಿಯಲ್ಲಿ. ಇದೊಂದು ಜಾನಪದ ಕಲೆ, ನಮ್ಮ ಸಿರ್ಸಿಯ ಹೆಮ್ಮೆಯ ಕಲೆ ಇದು. 1 ವರ್ಷ ಜಾತ್ರೆ ನಡೆದ್ರೆ ಇನ್ನೊಂದು ವರ್ಷ ಈ ಬೇಡ್ರ ವೇಷ, ಎರಡೂ ನಮ್ಮ ಸಿರ್ಸಿಯಲ್ಲಿ ಪ್ರಸಿದ್ಧವಾದ ಕಲೆ ಇದು. ನಮ್ಮ ಸಿರ್ಸಿ ಹಂಗೆ ಜಾತ್ರೆನೂ ಎಲ್ಲೂ ಆಗಲ್ಲ. ಮತ್ತೊಂದು ಈ ಬೇಡ್ರ ವೇಷ ನಮ್ಮ ಇಡೀ ಇಂಡಿಯಾದಲ್ಲೇ ಬಂತು, ಸಿರ್ಸಿ ಬಿಟ್ಟು ಮತ್ತೊಂದು ಕಡೆ ಇಲ್ಲ. ವಯಸ್ಸಿನ ಭೇದವಿಲ್ಲದೆ ಮಕ್ಕಳು ಸಹ ಈ ವೇಷವನ್ನ ಕಟ್ಟುವುದುಂಟು. ಕೆಲವರು ಹರಕೆಗೆ, ಇನ್ನು ಕೆಲವರು ಸಂಪ್ರದಾಯಕ್ಕೆ, ಇನ್ನು ಕೆಲವರು ಏರಿಯಾದ ಪ್ರತಿಷ್ಠೆಗೆ ಇದನ್ನು ಕಟ್ಟಿ ಕುಣಿಯುತ್ತಾರೆ. ಎಲ್ಲರೂ ಕೊನೆಯಲ್ಲಿ ಶಿರಸಿಯ ಆರಾಧ್ಯ ದೈವ ತಾಯಿ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಮಾಡುವ ನಮನ ನೃತ್ಯ ಮನಮೋಹಕವಾದದ್ದು. 3 ದಿನ ನಡೆಯುವ ಈ ಬೇಡರ ವೇಷ ರಾತ್ರಿ ಪ್ರಾರಂಭವಾಗಿ ಸೂರ್ಯೋದಯದವರೆಗೂ ನಡೆಯುತ್ತದೆ. ಸುಮಾರು 60ಕ್ಕೂ ಹೆಚ್ಚಿನ ವೇಷಧಾರಿಗಳು ಈ ಕಲೆಯ ಆರಾಧಕರಾಗಿ, 100ಕ್ಕೂ ಹೆಚ್ಚು ಪೊಲೀಸರು ರಕ್ಷಕರಾಗಿ, 1 ಲಕ್ಷಕ್ಕೂ ಹೆಚ್ಚಿನ ಜನರು ಈ ಕಲೆಯ ಅಭಿಮಾನಿಗಳಾಗಿ ಇಲ್ಲಿ ಪಾಲ್ಗೊಳ್ಳುತ್ತಾರೆ. 3 ದಿನದ ನಂತರ ಬರುವುದೇ ಹೋಳಿ ಹುಣ್ಣಿಮೆ. ಅಂದು ಶಿರಸಿ ಬಣ್ಣದ ಓಕುಳಿಯಲ್ಲಿ ಮುಳುಗಿರುತ್ತದೆ. ಕಾಮನಬಿಲ್ಲು ನಾಚುವಂತೆ ಬಣ್ಣಗಳಿಂದ ಕಂಗೊಳಿಸುತ್ತಾ ಬೇಡರ ವೇಷವನ್ನ ಬೀಳ್ಕೊಡುವುದಕ್ಕೆ ಸಿದ್ಧವಾಗಿ ನಿಂತಿರುತ್ತದೆ. ತಮ್ಮ ಪೂರ್ವಜರಿಂದ ಉಳಿಸಿಕೊಂಡು ಬಂದ ಕಲೆ ತಮ್ಮ ಮುಂದಿನ ಪೀಳಿಗೆಗೂ ಉಳಿಸಿಕೊಂಡು ಹೋಗಬೇಕು ಎನ್ನುವುದು ಬೇಡರ ವೇಷಧಾರಿಗಳ ಉದ್ದೇಶ. ಆಧುನಿಕತೆಯ ಕಪ್ಪು ನೆರಳಿಗೆ ತಮ್ಮ ಕಲೆ ಕರಗದಿರಲಿ ಎನ್ನುವುದೇ ಇವರ ಕೋರಿಕೆ. ಇಂತಹ ಅಪರೂಪದ ಕಲೆಯನ್ನ ಈ ಮಣ್ಣು ಹೊಂದಿರುವುದು ನಮ್ಮ ಹೆಮ್ಮೆ. ನಮ್ಮ ಮುಂದಿನ ಪೀಳಿಗೆಯು ಈ ಕಲೆಯ ರಸವನ್ನ ಅನುಭವಿಸಬೇಕಾದರೆ ಇದರ ರಕ್ಷಣೆಯಾಗಲೇಬೇಕಿದೆ. ಶಿರಸಿಯಲ್ಲಿ ಮಾತ್ರ ಕಾಣುವ ಈ ಅಪರೂಪದ ಶ್ರೀಮಂತ ಕಲೆ ಕಣ್ಮರೆಯಾಗದಿರಲಿ ಎನ್ನುವುದು ನಮ್ಮ ಆಶಯ.